ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಅಂಡ್ ಸೂಪರ್ ಅಕಾಡೆಮಿಗೆ ಸ್ವಾಗತ. 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇದು 10ನೆಯ ವಿಡಿಯೋ. ಇದಕ್ಕಿಂತ ಮುಂಚೆ ನಾನು 10 ವಿಡಿಯೋಗಳನ್ನು ಮಾಡಿದ್ದೇನೆ. ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಹೋಗಿ ನೋಡಿ ಸ್ನೇಹಿತರೆ. ಇವತ್ತು ಅಂಟಾರ್ಟಿಕಾ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ, ಈ 3 ಖಂಡಗಳ ಬಗ್ಗೆ ಕರೆಕ್ಟಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. 5ನೇಯದಾಗಿ ಅಂಟಾರ್ಟಿಕಾ ಖಂಡ. ಈ ಖಂಡಕ್ಕೆ ಶ್ವೇತಖಂಡ, ಹಿಮ ಮರುಭೂಮಿ ಖಂಡ, ಶೀತಲ ಖಂಡ ಎನ್ನುವರು. ಈ ಅಂಟಾರ್ಟಿಕಾ ಖಂಡಕ್ಕೆ ಶ್ವೇತಖಂಡ, ಹಿಮ ಮರುಭೂಮಿ ಖಂಡ, ಶೀತಲ ಖಂಡ ಎಂತಲೂ ಕರೆಯುವುದುಂಟು. ಈ ಖಂಡದ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರ ವಿನ್ಸನ್ ಮ್ಯಾಸಿವ್. ಈ ಅಂಟಾರ್ಟಿಕಾ ಖಂಡದಲ್ಲಿ 6 ತಿಂಗಳು ಕತ್ತಲು ಮತ್ತು 6 ತಿಂಗಳು ಹಗಲು ಇರುತ್ತದೆ. ಈ ಅಂಟಾರ್ಟಿಕಾ ಖಂಡದಲ್ಲಿ ಹಾರಾಟ ಮಾಡದೇ ಇರತಕ್ಕಂತಹ ಪಕ್ಷಿಗಳು ಪೆಂಗ್ವಿನ್ಗಳು. ಪೆಂಗ್ವಿನ್ಗಳ ಗೂಡುಗಳಿಗೆ ರೋಕರಿ ಎಂದು ಕರೆಯುತ್ತಾರೆ. ಈ ಖಂಡದ ಓಸ್ಟಾಕ್ ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಸ್ಥಳವಾಗಿದೆ ಓಸ್ಟಾಕ್. ಚಾರ್ಲ್ಸ್ ವಿಕ್ಸಿಲ್ ಅಮೆರಿಕ ಸಂಸ್ಥಾನದ ನೌಕಾಪಡೆಯ ಮುಖ್ಯಸ್ಥ ಈ ಖಂಡದ ಅಸ್ತಿತ್ವವನ್ನು ಖಚಿತಪಡಿಸಿದನು. ಅದೇ ರೀತಿ 1841ರಲ್ಲಿ ಬ್ರಿಟನ್ನಿನ ಕ್ಲಾರ್ಕ್ ರಾಸ್ ಎಂಬುವನು ರಾಸ್ ಸಮುದ್ರವನ್ನು ಪತ್ತೆ ಹಚ್ತಾನೆ 1841ರಲ್ಲಿ. ನಂತರ ಇಂಗ್ಲೆಂಡಿನ ರಾಬರ್ಟ್ ಫಾಲ್ಕನ್ ಸ್ಕಾಟ್ ಈ ಸಮುದ್ರವನ್ನು ದಾಟಲು ಯಶಸ್ವಿಯಾಗ್ತಾನೆ. ರಾಬರ್ಟ್ ಫಾಲ್ಕ್ ಸ್ಕಾಟನು 1910ರಲ್ಲಿ ದಕ್ಷಿಣ ಧ್ರುವವನ್ನು ಕಂಡುಹಿಡಿತಾನೆ. ಇದನ್ನು 1911ರಲ್ಲಿ ನಾರ್ವೆದ ಅನ್ವೇಷಣೆಕಾರ ರೊನಾಲ್ಡ್ ಅಮುಂಡ್ಸೆನ್ ಈ ದಕ್ಷಿಣ ಧ್ರುವಕ್ಕೆ ಮೊದಲ ಬಾರಿ ತಲುಪ್ತಾನೆ. ಮತ್ತೊಂದು ಯಾನದಲ್ಲಿ ರಾಬರ್ಟ್ ಫಾಲ್ಕನ್ ಸ್ಕಾಟ್ 1912ರ ಮಾರ್ಚ್ ತಲುಪಿದನು. ನಂತರ ಹಿಂದಿರುಗುವಾಗ ಮರಣ ಹೊಂತಾನೆ ಈ ರಾಬರ್ಟ್ ಫಾಲ್ಕನ್ ಸ್ಕಾಟ್. 1920ರಲ್ಲಿ ಅಮೆರಿಕದ ಅಡ್ಮಿರಲ್ ರಿಚರ್ಡ್ ಇಬೆರ್ಡ್ ಈ ಖಂಡಕ್ಕೆ ಮೊದಲು ವಿಮಾನದಲ್ಲಿ ತಲುಪ್ತಾನೆ 1920ರಲ್ಲಿ. ಇದೇ ರೀತಿ ಇದಕ್ಕೆ ಒಬ್ಬರಿಂದ ಒಬ್ಬರು ಹೋಗ್ತಾ ಇರುವುದರಿಂದ 23 ಜೂನ್ 1961ರಲ್ಲಿ ಅಂಟಾರ್ಟಿಕಾ ಒಪ್ಪಂದ ಮಾಡಿಕೊಳ್ಳಾಗ್ತದೆ. ಈ ಅಂಟಾರ್ಟಿಕಾ ಒಪ್ಪಂದವನ್ನು ಮಾಡಿಕೊಳ್ಳಾಗ್ತದೆ 23 ಜೂನ್ 1961ರಲ್ಲಿ. ಅಂಟಾರ್ಟಿಕಾ ಖಂಡದಲ್ಲಿ 90% ಸಿಹಿನೀರಿನ ಮಂಜುಗಡ್ಡೆಯು ರೂಪದಲ್ಲಿದೆ. ಸಿಹಿನೀರು 90% ಮಂಜುಗಡ್ಡೆಯ ರೂಪದಲ್ಲಿದೆ ಈ ಅಂಟಾರ್ಟಿಕಾ ಖಂಡದಲ್ಲಿ. ಮೊಟ್ಟ ಮೊದಲು 1981 ಡಿಸೆಂಬರ್ 6ರಂದು SZ ಕಾಸಿಂ ನೇತೃತ್ವದಲ್ಲಿ ವಿಜ್ಞಾನಿಗಳ ತಂಡ ಗೋವಾದಿಂದ ಪ್ರಯಾಣ ಬೆಳೆಸ್ತದೆ ನಮ್ಮ ಭಾರತದಿಂದ. ಈ ತಂಡ ತಗೊಂಡು ಹೋದ ಪೋಲಾರ್ ಸರ್ಕಲ್ ನೌಕೆಯನ್ನು 1982 ಜನವರಿ 9ರಂದು ಈ ತಂಡ ಅಂಟಾರ್ಟಿಕಾ ಖಂಡಕ್ಕೆ ತಲುಪ್ತದೆ. ಭಾರತದ ತಂಡ ಸ್ಥಾಪಿಸಿರುವ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ. ಇದು ಅಂಟಾರ್ಟಿಕಾ ಖಂಡದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಮೊದಲ ಭಾರತದ ಸಂಶೋಧನಾ ಕೇಂದ್ರವಾಗಿದೆ. ಇದು ನಿರ್ಮಾಣಗೊಂಡಿದ್ದು 1933ರಲ್ಲಿ ಮತ್ತು ಹೆಸರು ಕೊಟ್ಟಿದ್ದು 1989ರಲ್ಲಿ. ಎರಡನೇ ಸಂಶೋಧನಾ ಕೇಂದ್ರ ಮೈತ್ರಿ. ಮೂರನೇದು ಈಗ ನಡೆಸುತ್ತಿರುವುದು ಭಾರತಿ ಎಂಬ ಮತ್ತೊಂದು ಸಂಶೋಧನಾ ಕೇಂದ್ರ ಸ್ಥಾಪಿಸಲು ಭಾರತ ಇಚ್ಛಿಸಿದೆ. ಅದರ ಬಗ್ಗೆ ಆಲೋಚನೆ ನಡೆಸ್ತಾ ಇದೆ. ಮೊದಲನೇದು ದಕ್ಷಿಣ ಗಂಗೋತ್ರಿ, ಎರಡನೇದು ಮೈತ್ರಿ, ಮೂರನೇದು ಭಾರತಿ. ಇನ್ನೂ ಮಾಡಿಲ್ಲ, ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೆ. 6ನೇಯದಾಗಿ ಯುರೋಪ್ ಖಂಡ. ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ನಡುವಿನ ಸುಭದ್ರ ಗಡಿ ರೇಖೆ ಇಲ್ಲ. ಇದನ್ನು ಯುರೇಷಿಯಾ ಎನ್ನುವರು. ಏಷ್ಯಾ ಮತ್ತು ಯುರೋಪ್ ಖಂಡಗಳ ಮಧ್ಯೆ ಯಾವುದೇ ರೀತಿಯ ಸುಭದ್ರ ಗಡಿ ರೇಖೆ ಇಲ್ಲ. ಅದನ್ನು ಯುರೇಷಿಯಾ ಅಂತೇಳಿ ಕರೀತಾರೆ. ಈ ಯುರೋಪ್ ಖಂಡದ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಬಿಂದು ಮೌಂಟ್ ಎಲ್ಬ್ರುಸ್. ಇಲ್ಲಿ ಅತಿ ತಗ್ಗಾಗಿರ್ತಕ್ಕಂತಹ ಪ್ರದೇಶ ಕ್ಯಾಸ್ಪಿಯನ್ ಸಮುದ್ರ.
ಎತ್ತರ ಮೌಂಟ್ ಎಲ್ಬ್ರುಸ್ ತಗ್ಗು, ಕ್ಯಾಸ್ಪಿಯನ್ ಸಮುದ್ರ. ಇವುಗಳ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಸ್ನೇಹಿತರೆ. ಯುರೋಪ್ ಖಂಡವನ್ನು ದ್ವೀಪಗಳ ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ. ಯುರೋಪ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬಟಾಣಿಯನ್ನು ಬೆಳೆಯುತ್ತದೆ. ಈ ಯುರೋಪ್ ಖಂಡ. ನಾರ್ವೆ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡುತ್ತದೆ. ನಾರ್ವೆ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡಿದರೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬಟಾಣಿಯನ್ನು ಬೆಳೆಯುವುದು ಈ ಯುರೋಪ್ ಖಂಡ. 7ನೇಯದಾಗಿ ಆಸ್ಟ್ರೇಲಿಯಾ ಖಂಡ. ಈ ಆಸ್ಟ್ರೇಲಿಯಾ ಖಂಡ ಅತಿ ಚಿಕ್ಕವಾಗಿರ್ತಕ್ಕಂತಹ ಖಂಡ ಮತ್ತು ಕೊನೆಯ ಖಂಡವಾಗಿದೆ. ಇದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯುತ್ತಾರೆ. ಈ ಆಸ್ಟ್ರೇಲಿಯಾ ಖಂಡವನ್ನು ಅಷ್ಟು ಸಮತಟ್ಟವಾಗಿದೆ. 17ನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ನಿಂದ ಈ ಖಂಡ ಕಂಡುಹಿಡಿಯಲಾಯಿತು. ಜೇಮ್ಸ್ ಕುಕ್ನಿಂದ ಈ ಖಂಡದ ಎತ್ತರವಾದ ಬಿಂದು ಕೋಸಿಸ್ಕೋ. ಕಸ್ಕೊಂಡ್ ಇಸ್ಕೋ ಅಲ್ಲ, ಕೋಸಿಸ್ಕೋ. ಈ ಖಂಡದ ಅತ್ಯಂತ ತಗ್ಗು ಪ್ರದೇಶ ಆಕಾರ್. ಇದನ್ನು ಸಾಸರ್ ಎಂದು ಕೂಡ ಕರೆಯುತ್ತಾರೆ. ಈ ಖಂಡದ ಜನಸಾಂದ್ರತೆ ಅತ್ಯಂತ ವಿರಳವಾಗಿರ್ತಕ್ಕಂತಹ ಜನಸಂಖ್ಯೆ ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ಬರೀ 3 ಜನ ಕಂಡು ಬರ್ತಾರೆ. ಪ್ರಪಂಚದ ಆರ್ಟಿಸಿಯನ್ ಸಿಹಿನೀರಿನ ಬಾವಿಗಳು ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಕಾಣಬಹುದು. ಪ್ರಪಂಚದ ಅತಿ ದೊಡ್ಡ ಏಕಶಿಲಾಯಾದ ಆಯರ್ಸ್ ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಇದೆ. ಆಸ್ಟ್ರೇಲಿಯಾದಲ್ಲಿ ಆವರ್ತ ಗಾಳಿಯನ್ನು ವಿಲ್ಲಿ ವಿಲ್ಲೀಸ್ ಅಂತ ಕರೀತಾರೆ. ವಿಲ್ಲಿ ವಿಲ್ಲೀಸ್. ಈ ಆವರ್ತ ಗಾಳಿಯನ್ನು ಭಾರತದಲ್ಲಿ ಸೈಕ್ಲೋನ್ ಎಂದು ಕರೆಯುತ್ತಾರೆ. ಪ್ಲಾಟಿಫಸ್ ಎಂಬ ಸ್ತನಿ ಮೊಟ್ಟೆ ಇಡುತ್ತದೆ ಹಾಗೂ ತನ್ನ ಮರಿಗಳಿಗೆ ಮೊಲೆ ಹಾಲನ್ನು ಉಣಿಸ್ತಕ್ಕಂತಹ ಪ್ರಾಣಿಯಾಗಿದೆ ಈ ಪ್ಲಾಟಿಫಸ್. ಆಸ್ಟ್ರೇಲಿಯಾವನ್ನು ಅಪರೂಪ ಪ್ರಾಣಿಗಳ ನಾಡು ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾವನ್ನು ಪಶುಪಾಲನಾ ದೇಶ ಎಂದು ಕೂಡ ಕರೆಯುತ್ತಾರೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬಾಸ್ಕೆಟ್ ನಿಕ್ಷೇಪಣಗಳು ಇರುವುದು ಈ ಆಸ್ಟ್ರೇಲಿಯಾ ಖಂಡದಲ್ಲಿ. ಓಕೆ ಸ್ನೇಹಿತರೆ, ಇವತ್ತು ಈ 3 ಖಂಡಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದೇ ರೀತಿ ಈ 6ರಿಂದ 10ನೇ ತರಗತಿಯ ವಿಡಿಯೋ ಸರಣಿ 10ನೇ ತರಗತಿಯವರೆಗೂ ಮುಟ್ಟುವಂತೆ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಅದೇ ರೀತಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.